ಬಿಟ್ಟು ಬೇರೆಯವ್ರ ಸ್ಟೇಟಸ್ನ ನೋಡೋದನ್ನು ಬಿಟ್ಬಿಡಿ. ನಮಗೆ ಯಾಕೆ ಬೇಕು, ನಾವು ಸ್ಟಾರ್ಟ್ ಮಾಡಬೇಕಾಗಿರೋದು ನಮ್ಮ ಡೇನ. ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತು ಈ ವ್ಲಾಗ್ನ ನೋಡಿ ನಾಳೆಯಿಂದ ಯಾವ ರೀತಿ ನಿಮ್ಮ ಮಾರ್ನಿಂಗ್ನ ಸ್ಟಾರ್ಟ್ ಮಾಡಬೇಕು ಅಂತ ಇವತ್ತಿನ ವ್ಲಾಗಲ್ಲಿ ಹೇಳ್ತೀನಿ. ಅಂದರೆ ನಿಮಗೆ ಮಾರ್ನಿಂಗ್ ತುಂಬ ಬೂಸ್ಟಿಂಗ್ ಆಗಿ, ತುಂಬ ಎನರ್ಜೆಟಿಕ್ ಆಗಿರಬೇಕು, ತುಂಬ ಇಡೀ ದಿನ ಚೆನ್ನಾಗೇ ಇರಬೇಕು ಅಂದರೆ ನಿಮ್ಮ ಮಾರ್ನಿಂಗ್ನ ಈ ರೀತಿ ಸ್ಟಾರ್ಟ್ ಮಾಡಬೇಕು. ಸೊ ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಬೇರೆ ವೀಡಿಯೋಸು ನೋಡಿ, ಇಷ್ಟ ಆದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಪಾಯಿಂಟ್ ಬಂದು ನೀವೇನು ನೆನ್ಪಿಟ್ಕೋಬೇಕು ಅಂದರೆ ಡೈಲಿ ಅದೇ ಟೈಮ್ಗೆ ಎದ್ದೇಳಬೇಕು. ನೀವು ಯಾವ ಟೈಮಿಗೆ ಎದ್ದೇಳ್ತಾ ಇದ್ದೀರಾ ಅದೇ ಟೈಮ್ಗೆ ಎದ್ದಾಗ ಏನು ಅನಿಸುತ್ತೆ ಅಂದರೆ ನಿಮಗೆ ಟಯರ್ಡ್ ಅನಿಸೋದು, ನಿದ್ದೆ ಇಲ್ಲ ಅಂತ ಅನಿಸೋದು, ಒಂಥರ ಎದ್ದ ತಕ್ಷಣ ಇನ್ನೂ ಮಲ್ಕೋಬೇಕು ಅಂತ ಅನಿಸೋದು, ಒಂಥರ ಲೇಝಿ ಫೀಲ್ ಆಗೋದು, ಸುಸ್ತು ಫೀಲ್ ಆಗೋದು, ಇದೆಲ್ಲ ಏನೂ ಆಗೋಲ್ಲ. ಯಾವಾಗ ನೀವು ಡೈಲಿ ಎದ್ದೇಳೋ ಟೈಮ್ಗೆ ಎದ್ದೇಳ್ತೀರಾ 5 o'clock 6 o'clock, ನಾನು ಇನ್ಫ್ಯಾಕ್ಟ್ ಹೇಳಿದ್ದೀನಿ ಬೇಗ ಹೇಗೆ ಎದ್ದೇಳೋಕ್ಕೆ ಅಭ್ಯಾಸ ಮಾಡ್ಕೋಬೇಕು ಅಂತ. ಆ ವಿಡಿಯೋನೂ ಮಾಡಿದ್ದೀನಿ, ಬೇಕಾದ್ರೆ ಚೆಕ್ಔಟ್ ಮಾಡಿ. ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಬೇಗ ಹೇಗೆ ಎದ್ದೇಳೋದು, ಹೇಗೆ ನೈಟ್ ನಿದ್ದೆನ ಮ್ಯಾನೇಜ್ ಮಾಡ್ಕೊಳ್ಳೋದು, ಎಷ್ಟೇ ನಿದ್ದೆ ಬರ್ತಿದ್ರು ಯಾವ ರೀತಿ ಎದ್ದೇಳೋದು ಅಂತ ಎಲ್ಲ ಹಾಕಿದ್ದೀನಿ ವಿಡಿಯೋ. ಸೊ ಯಾವಾಗ ನೀವು ಸೇಮ್ ಡೇ ಎದ್ದೇಳ್ತಿರೋ ಅದು ಒಂಥರ ನಮ್ಮ ಲೈಫಲ್ಲಿ ಒಂದು ರೊಟೀನ್ ಅನ್ನೋದು ಸೆಟಪ್ ಆಗುತ್ತೆ. ಸೊ ಆ ಟೈಮ್ ಬಂದಿದ ತಕ್ಷಣ ನಮ್ಗೆ ಅನಿಸುತ್ತೆ ಹೌದು ಎದ್ದೇಳಬೇಕು, ಈ ಕೆಲಸ ಮಾಡಬೇಕು, ಇಷ್ಟೆಲ್ಲ ಗೋಲ್ಸ್ ಇರುತ್ತೆ ಅಂತ ತಲೆಯಲ್ಲಿ ಕ್ಲಾರಿಟಿ ಇರುತ್ತೆ. ಸೊ ಅದಕ್ಕೇನಷ್ಟೇ ಇದು ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಅಷ್ಟೇ ನಿಮ್ಮ ಡೇನ ಆ್ಯಸ್ ಯೂಶುವಲ್ ಡೈಲಿ ಸೇಮ್ ಟೈಮ್ಗೆ ಸ್ಟಾರ್ಟ್ ಮಾಡಿ. ಸೆಕೆಂಡ್ ಬಂದು ಎದ್ದಿದ ತಕ್ಷಣ ಒಂದು ಗ್ಲಾಸ್ ಆಫ್ ವಾರ್ಮ್ ವಾಟರ್ ಕುಡಿಲೇಬೇಕು. ನಾನು ಯಾವಾಗಲೂ ಏನು ಮಾಡ್ತೀನಿ ಅಂದರೆ ಕೆಟಲಲ್ಲಿ ಅಥವಾ ಫ್ಲಾಸ್ಕ್ ಇರುತ್ತಲ್ಲ ಅದರಲ್ಲಿ ಇಟ್ಟಿರ್ತೀನಿ, ಕೆಟಲಲ್ಲಿ ನೀರು ಹಾಕಿಟ್ಟಿರ್ತೀನಿ. ಎದ್ದಿದ ತಕ್ಷಣ ಅದನ್ನು ಆನ್ ಮಾಡಿ ಒಂದು 2 ನಿಮಿಷಕ್ಕೆಲ್ಲ ಅದು ಬಿಸಿಯಾಗೋಗುತ್ತೆ, ಆ ನೀರನ್ನ ಕುಡಿತೀನಿ. ಇದು ತುಂಬಾ ಒಳ್ಳೆಯದು. ಬಾಡಿ ಆರ್ಗನ್ಸ್ ಎಲ್ಲ ಆ್ಯಕ್ಟಿವೇಟ್ ಆಗುತ್ತೆ, ನೀವು ಆ್ಯಕ್ಟಿವೇಟ್ ಆಗ್ತೀರಾ, ಒಂಥರ ಸ್ಲಗಿಶ್ ಫೀಲಿಂಗ್, ಲೇಝಿ ಫೀಲಿಂಗ್ ಇರಲ್ಲ, ನಿದ್ರೆ ಮಂಪ್ರಿರಲ್ಲ, ತುಂಬ ಚೆನ್ನಾಗಿ ಅನಿಸ್ತೀರಾ. ಒಂದು ನಿಮ್ಮ ಮೂಡ್ ಚೆನ್ನಾಗಾಗುತ್ತೆ. ಸೆಕೆಂಡ್ ಬಂದು ನಿಮ್ಮ ಬಾಡಿ ಆರ್ಗನ್ಸ್ಗೂ ಕೂಡ ಡಿಟಾಕ್ಸ್ ಮಾಡೋಕ್ಕೆ ಎಲ್ಲ ರೀತಿಯಲ್ಲೂ ಒಂದು ಗ್ಲಾಸ್ ಆಫ್ ವಾರ್ಮ್ ವಾಟರ್ ಎದ್ದಿದ ತಕ್ಷಣ ತುಂಬ ಒಳ್ಳೆಯದು. ರಾತ್ರಿ ಎಲ್ಲ ಮಲಗಿರ್ತೀವಿ, ಡೈಜೆಷನ್ ಆಗಿರುತ್ತೆ, ಎಷ್ಟೊಂದು ಮೆಟಬಾಲಿಕ್ ಪ್ರಾಸೆಸ್ ಎಲ್ಲ ಒಳಗಡೆ ಆಗ್ತಾ ಇರುತ್ತೆ. ಸೊ ಆ ಥರ ಇದ್ದಾಗ 1 ಗ್ಲಾಸ್ ಆಫ್ ವಾರ್ಮ್ ವಾಟರ್ ನಮ್ಮ ಬಾಡಿನ ಡಿಟಾಕ್ಸ್ ಮಾಡೋಕ್ಕೆ, ಎಲ್ಲ ಟಾಕ್ಸಿನ್ಸ್ ಎಲ್ಲ ರಿಮೂವ್ ಮಾಡೋಕ್ಕೆ, ಬೊವೆಲ್ ಮೂಮೆಂಟ್ಗೆಲ್ಲ ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದು ನೋಡಿ, ನೀವು ತುಂಬ ಬೆಳಗ್ಗೆ ಎದ್ದೇಳ್ತಾ ಇದ್ದೀರಾ ಅಂದರೆ ಇದು ಮಾಡೋಕ್ಕಾಗಲ್ಲ, ಬೇರೆ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೋಬೋದು. ಬಟ್ ಟೈಮ್ ಬಂದಾಗ 8 ಗಂಟೆಗೆ, 7:15, 6 ಗಂಟೆಗೆ ಸನ್ರೈಸ್ ಆಗೋಗಿದೆ. ನಾನು ಇನ್ಫ್ಯಾಕ್ಟ್ 4 ಗಂಟೆಗೆ ಎದ್ದೇಳ್ತೀನಿ ಫ್ರೆಂಡ್ಸ್. ನನಗೇನು ಅಂದರೆ ಆ ಟೈಮಲ್ಲಿ ಸನ್ಲೈಟ್ ಇರಲ್ಲ, ಸೊ ಅದಕ್ಕೆ ಬೇರೆ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಸಿ ಟು ದಟ್ ವಾಕಿಂಗ್ ಹೋಗೋದು, ಆಮೇಲೆ ಬಿಸಿಲಲ್ಲಿ ಸ್ವಲ್ಪ ಹೊತ್ತು ನಿಲ್ಲೋದು, ಟೆರೇಸ್ ಮೇಲೆ ನಿಲ್ಲೋದು, ಈ ಥರ ಎಲ್ಲ ಮಾಡಿದಾಗ ಎಷ್ಟು ಆ್ಯಕ್ಟಿವೇಟ್ ಅನಿಸುತ್ತೆ ಅಂದರೆ ಏನೇ ಫೀಲಿಂಗ್ಸ್ ಇರಲಿ, ಏನೇ ಬಾಡಿಯಲ್ಲಿ ಸ್ಟ್ರೇನ್ ಇರಲಿ, ಇದೆಲ್ಲ ಒಂಥರ ಸನ್ಲೈಟು, ನೀರು, ಗಾಳಿ, ನ್ಯಾಚುರಲ್ ಥೆರಪೀಸು ನಮಗೆ ತುಂಬ ರಿಲ್ಯಾಕ್ಸಿಂಗ್ ಅಂತ ಅನಿಸ್ತಾ ಇರುತ್ತೆ. ಸೊ ಸನ್ಲೈಟ್ನ 10 to 15 ನಿಮಿಷ ನೀವು ಅದರಲ್ಲಿ ನಿಂತ್ಕೊಳ್ಳೇಬೇಕು. ತುಂಬ ರಿಲ್ಯಾಕ್ಸ್ ಅಂತ ಅನಿಸ್ತಾ ಇರುತ್ತೆ. ನಿಮ್ಮ ಫೇಸು, ನಿಮ್ಮ ಬಾಡಿ ಸ್ಕಿನ್ನು ಯಾವಾಗ ಸನ್ಲೈಟ್ಗೆ ಎಕ್ಸ್ಪೋಸ್ ಆಗುತ್ತೆ, ಒಂದು ವಿಟಮಿನ್ ಡಿ ಬೆನಿಫಿಟ್ ಅಂತೂ ಇದ್ದೇ ಇರುತ್ತೆ. ಇನ್ನೊಂದು ನಾವು ಎಷ್ಟು ರಿಲ್ಯಾಕ್ಸಿಂಗ್ ಆಗಿರುತ್ತೆ, ಸನ್ ಬಾತ್ ಅಂತ ಅಂತೀವಿ, ಆಲ್ಮೋಸ್ಟ್ ತುಂಬ ರಿಲ್ಯಾಕ್ಸಿಂಗ್ ಥರ ಇರುತ್ತೆ. ಸೊ ಇದನ್ನು ಮರಿಬಾರ್ದು. ಏನೇ ಕೆಲಸ ಇದ್ದರೂ ಕೂಡ ಅದನ್ನು ಒಂದು 15 ನಿಮಿಷ ಪಾಸ್ ಕೊಟ್ಟು ಹೋಗಿ ಟೆರೇಸ್ ಮೇಲೆ ನಿಂತು ನೋಡಿ, ತುಂಬ ಚೆನ್ನಾಗಿ ಅನಿಸ್ತಾ ಇರುತ್ತೆ. ನೆಕ್ಸ್ಟ್ ಬಂದು ಸ್ಟ್ರೆಚಿಂಗ್ ಮತ್ತು ಮೂವಿಂಗ್. ಅಂದರೆ ನೀವು ಎದ್ದಿದ ತಕ್ಷಣವೇ ಇದು ಬೇಕಾದ್ರೆ ಮಾಡ್ಬೋದು, ಇದಕ್ಕೇನು ಸನ್ಲೈಟೇ ಬೇಕು ಅಂತ ಏನಿಲ್ಲ. ಸೊ ಬಾಡಿನ ಮೂವ್ ಮಾಡ್ಕೊಳ್ಳೋಂಥದ್ದು ಅಂದರೆ ವಾಕಿಂಗ್ ಮಾಡ್ಬೋದು. ನಾನು ಟೆರೇಸ್ ಮೇಲೆ ವಾಕ್ ಮಾಡ್ತೀನಿ, 4:30ಗೂ ವಾಕ್ ಮಾಡ್ತೀನಿ, ಆಯಿತಾ. 4:30ಗೆ ಸ್ಟ್ರೀಟ್ ಲೈಟ್ ಎಲ್ಲ ಅಷ್ಟೊಂದಿರಲ್ಲ, ಸೊ ಅದಕ್ಕೇ ಸೇಫರ್ ಸೈಡಿಂದ ಟೆರೇಸ್ಗೆ ಹೊರಟೋಗ್ತೀನಿ, ವಾಕ್ ಮಾಡ್ತೀನಿ. ಸೊ ಸೈಡ್ ಬೆಂಡಿಂಗು, ಫ್ರಂಟ್ ಬೆಂಡಿಂಗು, ಬಾಡಿನ ಸ್ಟ್ರೆಚ್ ಮಾಡೋದು, ಇದರಿಂದ ಎಲ್ಲ ಬಾಡಿ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಅಂದರೆ ನಿಮಗೆ 24 hours ನಿಮಗೆ ಕರೆಕ್ಟಾಗಿ ಬಾಡಿನ ಬ್ಯಾಲೆನ್ಸ್ ಮಾಡೋಕ್ಕಾಗುತ್ತೆ. ಚೆನ್ನಾಗಿ ಅನಿಸುತ್ತೆ ಬಾಡಿ, ಆ್ಯಕ್ಚುಲಿ ತುಂಬ ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ಮಸಲ್ಸ್ ಎಲ್ಲ ಟೈಟ್ ಆಗಿರಲ್ಲ, ಲೂಸ್ ಆಗುತ್ತೆ. ನೀವು ಇಡೀ ದಿನ ಕೆಲಸಗಳನ್ನ ತುಂಬ ಚೆನ್ನಾಗಿ ಮಾಡ್ಕೋಬೋದು. ಸೊ ಅದಕ್ಕೇ ಯಾವಾಗಲೂ ಅಷ್ಟೇ ಮಾರ್ನಿಂಗ್ ನಾವು ಹೆಂಗೆ ಸ್ಟಾರ್ಟ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ.
ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಹೆಂಗಿರಬೇಕು ಅಂದರೆ ಜಾಸ್ತಿ ಪ್ರೋಟೀನ್ ರಿಚ್ ಫುಡ್ಡೇ ಇರಬೇಕು. ಕಾಳುಗಳನ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಆಮೇಲೆ ಫರ್ಮೆಂಟೆಡ್ ಫುಡ್ಡೂ ಬೆಸ್ಟೇ. ಅದಕ್ಕಿಂತ ಬೆಸ್ಟ್ ಏನು ಅಂದರೆ ಪ್ರೋಟೀನು. ಆದಷ್ಟು ಏನದು ಕಾಬೂಲಿ ಕಡಲೆನ ಬೇಯಿಸಿ ಅದನ್ನು ಸಲಾಡ್ ಮಾಡ್ಕೊಳ್ಳೋಂಥದ್ದು. ಪೆಸರಟ್ಟು ಅಂತ ಮಾಡ್ತೀವಿ ಫ್ರೆಂಡ್ಸ್. ಏನಂದರೆ ಹೆಸರು ಕಾಳನ್ನ ನೆನೆಸಿ ಅದಕ್ಕೆ ಶುಂಠಿ, ಆಮೇಲೆ ಜೀರಿಗೆ, ಉಪ್ಪು, ಹಸಿಮೆಣ್ಸಿನ್ಕಾಯಿ ಇದನ್ನೆಲ್ಲ ಹಾಕಿ ರುಬ್ಬಿ ದೋಸೆ ಥರ ಮಾಡ್ಕೋತೀವಿ. ಅದನ್ನು ಎಷ್ಟು ರಿಚ್ ಇನ್ ಪ್ರೋಟೀನು. ಬಾಯ್ಲ್ಡ್ ಎಗ್ನ ತೊಗೋಬೋದು ನೀವೇನಾದರೂ ಎಗ್ಸ್ ತಿಂತೀರಾ ಅಂದರೆ. ಈ ರೀತಿ ಅಥವಾ ನಾರ್ಮಲ್ ನಾವು ಇಡ್ಲಿ ದೋಸೆ ತಿಂದ್ರೂ ಸ್ವಲ್ಪ ಕಡಲೆ ಬೀಜನ ಬೇಯಿಸಿ ಸ್ವಲ್ಪ ಸೈಡಿಗೆ ಇಟ್ಕೊಂಡು ಪ್ರೋಟೀನ್ ರಿಚ್ ಆಗೋಗುತ್ತೆ. ಅಥವಾ ಒಂದು ಮೊಟ್ಟೆ ಬೇಯಿಸಿ ಸೈಡಿಗೆ ಇಟ್ಕೊಂಡು ಆಗೋಗುತ್ತೆ. ಸ್ವಲ್ಪ ಕಾರ್ಬ್ಸ್ನ ಕಡಿಮೆ ಮಾಡಿ ಪ್ರೋಟೀನ್ಸ್ನ ಜಾಸ್ತಿ ಮಾಡಿ ಈ ರೀತಿ ನಾವು ಬ್ಯಾಲೆನ್ಸ್ ಮಾಡ್ಕೋಬೋದು. ಸೊ ಇದಂತೂ ಮರಿಬಾರ್ದು. ಪ್ರತಿದಿನ ನಾವು ಇಡೀ ದಿನ ಬ್ಯಾಲೆನ್ಸ್ ಮಾಡಬೇಕಲ್ವ. ಸೊ ಪ್ರತಿದಿನ ಬ್ರೇಕ್ಫಾಸ್ಟಲ್ಲೂ ಪ್ರೋಟೀನ್ ಇದೆಯಾ, ಹೆಂಗಿದೆ, ಬ್ಯಾಲೆನ್ಸ್ ಡಯಟ್ ಇದೆಯಾ. ಆದಷ್ಟು ಪ್ರೋಟೀನ್ ರಿಚ್ ಫುಡ್ಡನ್ನ ಬೆಳಗ್ಗೆ ಹೊತ್ತೆ ತೊಗೊಂಡ್ರೆ ಇಡೀ ದಿನ ನಮಗೆ ಬ್ಯಾಲೆನ್ಸ್ ಆಗೋಗುತ್ತೆ. ಅದು ಒಳ್ಳೆಯದು, ಬಾಡಿ ಬಿಲ್ಡಿಂಗಿಗೆ ಒಳ್ಳೆಯದು, ಮೆಟಬಾಲಿಸಮ್ಸ್ಗೆ ಒಳ್ಳೆಯದು. ಕಾರ್ಬೋಹೈಡ್ರೇಟ್ಸ್ ನಮಗೆ ಎನರ್ಜಿ ಕೊಟ್ಟರು ಕೂಡ ನಮ್ಮ ಬಾಡಿನ ಸ್ಟ್ರಾಂಗ್ ಮಾಡೋದು, ಬಿಲ್ಡ್ ಮಾಡೋದು ಏನು ಅಂದರೆ ಪ್ರೋಟೀನ್ಸು. ಸೊ ಅದು ಬೆಳಗ್ಗೆನೇ ಇಂಟೇಕ್ ಇಷ್ಟು ಅಂತ ತೊಗೊಂಡ್ಬಿಟ್ರೆ ಬೆಸ್ಟ್. ನೆಕ್ಸ್ಟ್ ಬಂದು ನಮ್ಮ ದೊಡ್ಡ ಎನಮಿ ಏನು ಅಂದರೆ ಫೋನು. ಎದ್ದಿದ ತಕ್ಷಣ ಇನ್ಸ್ಟಾಗ್ರಾಮು, ಯೂಟ್ಯೂಬು, ಫೇಸ್ಬುಕ್ಕು, ವಾಟ್ಸಪ್ಪು ಇದನ್ನೆಲ್ಲ ಏನೂ ನೋಡೋಕ್ಕೆ ಹೋಗಬೇಡಿ. ಒಂದು ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ. ನೀವೇನು ಅಂದ್ಕೊಂಡಿರ್ತೀರ, ನೀವೇನು ಪ್ಲ್ಯಾನ್ ಮಾಡ್ಕೊಂಡಿರ್ತೀರ ಅದನ್ನು ಮಾಡೋಕ್ಕಾಗಲ್ಲ. ತುಂಬಾ ಡಿಲೇ ಆಗಿಬಿಡುತ್ತೆ. ಒಂದು 5 ನಿಮಿಷ ಅಂತ ಅಂದ್ಕೊಂಡಿರ್ತೀವಿ, ಅದು ಇನ್ನೇನೋ ನೋಡಿರ್ತೀವಿ. ಏನೋ ನೋಡೋಕ್ಕೆ ತೆಗ್ದಿರ್ತೀವಿ, ಅದು ಇನ್ನೇನೋ ನೋಡ್ತಾ ಇರ್ತೀವಿ. ಸೊ ಆ ಟೈಮ್ ಅನ್ನೋದು ಮ್ಯಾನೇಜ್ ಆಗೋಲ್ಲ. ಒಂದು ಇನ್ನೊಂದು ನಮ್ಮ ಮೂಡನ್ನ ಎಷ್ಟು ಹಾಳು ಮಾಡುತ್ತೆ ಅಂದರೆ ಅದು ಮೇ ಬಿ ನಾವು ಬೇರೆಯವ್ರ ಜೊತೆ ಕಂಪ್ಯಾರಿಸನ್ ಮಾಡ್ಕೋಬೋದು. ಅವ್ರ ಲೈಫ್ ಆ ಥರ, ನನ್ನ ಲೈಫ್ ಈ ಥರ, ಅವ್ರು ಆ ಥರ ಹೋದರೂ ನಮಗೆ ಯಾಕೆ ಬೇಕು. ನಾವು ಸ್ಟಾರ್ಟ್ ಮಾಡಬೇಕಾಗಿರೋದು ನಮ್ಮ ಡೇನ. ಅದು ಒಂದು ಪಾಸಿಟಿವಿಟಿಯಿಂದ ಸ್ಟಾರ್ಟ್ ಮಾಡಬೇಕು. ಒಬ್ಬರದ್ದು ನೋಡಿಕೊಂಡು ನಮ್ಗೆ ಒಂದು ಏನು ಗೊತ್ತಾ, ದಯವಿಟ್ಟು ಬೇರೆಯವ್ರ ಸ್ಟೇಟಸ್ನ ನೋಡೋದನ್ನು ಬಿಟ್ಬಿಡಿ. ಕೆಲವರು ನಾವುಗಳು ನೋಡಿ ಅಂತಲೇ ಸ್ಟೇಟಸ್ ಹಾಕಿರ್ತಾರೆ, ಆಯಿತಾ. ಅದನ್ನು ನೋಡೋಕ್ಕೆ ಹೋಗ್ಬೇಡಿ, ನೀವು ಡಿಸ್ಟರ್ಬ್ ಆಗಿಬಿಡಿ, ತಲೆನೇ ಕೆಡಿಸ್ಕೊಬೇಡಿ. ಆಮೇಲೆ ನೀವೂ ಅಷ್ಟೇ ಆದಷ್ಟು ಸ್ಟೇಟಸ್ಸು ಅದು ಇದು ಹಾಕೋಕ್ಕೆ ಹೋಗ್ಬೇಡಿ. ಏನಾದರೂ ತುಂಬ ಅನಿಸುತ್ತೆ, ಇಲ್ಲ ಅಂತ ಫ್ರೆಂಡ್ಸ್. ಮನುಷ್ಯನ ಮೆಂಟಾಲಿಟಿ ಹೆಂಗೆ ಅಂದರೆ ನಮಗೇನಾದ್ರು ಸಕ್ಸಸ್ ಕಂಡಾಗ, ನಮಗೇನಾದರೂ ಲೈಫಲ್ಲಿ ತುಂಬ ಹ್ಯಾಪಿ ಆಗ್ತಾಯಿದೆ ಅಂದರೆ 4 ಜನದ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನಿಸುತ್ತೆ. ಇಲ್ಲ ಅಂತಲ್ಲ, ನಾನು ಅದನ್ನು ಅಪೋಸ್ ಮಾಡ್ತಾಯಿಲ್ಲ. ಬಟ್ ಯಾರೋ ಒಬ್ಬರು ನೋಡಲಿ, ಅವ್ರ ಜಲಸ್ ಫೀಲ್ ಆಗಲಿ, ಅವ್ರಿಗೆ ಹೊಟ್ಟೆ ಕಿಚ್ಚು ಬರ್ಸೋಕ್ಕೆ ನಾನು ಈ ಥರದ್ದೆಲ್ಲ ಮೆಂಟಾಲಿಟಿಯಿಂದ ಸ್ಟೇಟಸ್ ಹಾಕಬೇಡಿ. ಸ್ಟೇಟಸ್ನ ನೋಡೋಕ್ಕೆ ಹೋಗ್ಬೇಡಿ, ಆಯಿತಾ. ನಿಮ್ಗೇನಾದರೂ ಯೂಸ್ ಆಗುತ್ತೆ ಅದರಿಂದ ಅಂದರೆ ನೋಡಿ, ಆಯಿತಾ. ಇಲ್ಲ ಅಂದರೆ ನನಗೆ ಇನ್ನೂ ಅಫೆಕ್ಟ್ ಆಗ್ತಾಯಿದೆ. ಅದು ಇಂಡಿವಿಜುವಲ್ ಮೇಲೆ ಡಿಪೆಂಡ್. ಕೆಲವು ಸತಿ ಬೇರೆಯವ್ರ ಸಕ್ಸಸ್ನ ನೋಡಿ ಹೌದು ನಾವು ಅದ್ರ ಥರನೇ ವರ್ಕ್ ಮಾಡಬೇಕು, ನಾವು ಆ ಥರ ಕಷ್ಟಪಡಬೇಕು, ನಮ್ಮ ಮಕ್ಕಳನ್ನೂ ನಾವು ಆ ಥರ ಬೆಳೆಸಬೇಕು, ನಾನು ಈ ಥರ ಇಂಪ್ರೂವ್ ಆಗಬೇಕು ಅಂತ ನಾವು ಮಾಡ್ಕೋಬೋದು. ಇಲ್ಲ ಅಂತಲ್ಲ, ಅದು ಪಾಸಿಟಿವಿಟಿ. ಇನ್ನೊಂದು ಸತಿ ಏನಾಗುತ್ತೆ ಅಂದರೆ ಒಬ್ಬರದ್ದು ನೋಡಿ ನಾವು ಇನ್ನೂ ಡೌನ್ ಆಗ್ತೀವಿ, ನಮ್ದು ಇನ್ನೂ ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೆ, ನಾವು ಇನ್ನೂ ಬೇಜಾರು ಮಾಡ್ಕೋತೀವಿ. ಏನೋ ಒಂದು ರೀಸನ್ಗೆ XYZ ರೀಸನ್ ಇರುತ್ತೆ ಅಂತ ಕಂಪ್ಯಾರಿಸನ್ ಮಾಡೋ ಇದಿರುತ್ತೆ. ಅಂದರೆ ದಯವಿಟ್ಟು ಸ್ಟೇಟಸ್ಗಳನ್ನ ನೋಡಬೇಡಿ. ಎದ್ದ ತಕ್ಷಣ ಫೋನೇ ಮುಟ್ಬಿಡಿ. ಆಮೇಲೆ ಒಂದು ಸ್ಲಾಟ್ ಅಂತ ಇಟ್ಬಿಡಿ, ಅದಕ್ಕೆ ಒಂದು ಫೋನ್ಗೆ ಒಂದು ಪ್ಲೇಸ್ ಅಂತ ಇಟ್ಬಿಡಿ. ಹಿಂದಿನ ಕಾಲದಲ್ಲೆಲ್ಲ ಏನಾಗ್ತಿತ್ತು ಅಂದರೆ ಫೋನ್ಗಳಿಗೆ ಲ್ಯಾಂಡ್ಲೈನ್ ಇರ್ತಿತ್ತಲ್ಲ, ಅದಕ್ಕೆ ಅಂತ ಒಂದು ಪ್ಲೇಸ್ ಇರ್ತಿತ್ತು. ಎಲ್ಲಂದ್ರಲ್ಲೇ ಅದನ್ನು ತಗೊಂಡೋಗೋದು ಅದೆಲ್ಲ ಮಾಡ್ತಿರ್ಲಿಲ್ಲ. ಈಗಂತೂ ಈಗಿನ ಕಾಲದಲ್ಲಿ ಈವನ್ ಬಾತ್ರೂಮ್ಗೂ ತೊಗೊಂಡೋಗ್ತಾರೆ ಅದನ್ನು. ಅದಷ್ಟು ಅಡಿಕ್ಟ್ ಆಗಿರ್ತೀವಿ. ಸೊ ಅದಕ್ಕೆ ಹೇಳೋದು, ಫೋನು ಯಾವಾಗ ಮುಟ್ಟಬೇಕು, ನಾನು ಎಷ್ಟೊತ್ತು ಮುಟ್ಟಬೇಕು ಅಂತ ಒಂದು ಕ್ಲಾರಿಟಿ ಇರಲಿ. ಎಸ್ಪೆಷಲಿ ಬೆಳಗ್ಗೆ ಹೊತ್ತಂತೂ ಅದು ತಂಟೆಗೆ ಹೋಗ್ಬಿಡಿ. ನೆಕ್ಸ್ಟ್ ಬಂದು ಡೀಪ್ ಬ್ರೀತಿಂಗ್. ಇದು ಎದ್ದಿದ ತಕ್ಷಣವೇ, ಅಥವಾ ನಿಮಗೆ ಎದ್ದು ಏನಾದರೂ ಒಂದು ಅರ್ಧ ಗಂಟೆ ಕೆಲಸ ಮಾಡ್ತೀರಾ ಅಂದ್ಕೊಳ್ಳಿ, ಆಮೇಲೆ ರಿಲ್ಯಾಕ್ಸ್ ಮಾಡಿಕೊಂಡು ಒಂದು 2 to 3 minutes ಡೀಪ್ ಬ್ರೀತಿಂಗ್ ಮಾಡಿದ್ರು ಆಯಿತು. ಜಸ್ಟ್ ಉಸಿರನ್ನ ತೊಗೊಳ್ಳೋದು, ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಕೂತ್ಕೊಳ್ಳೋದು. ಸೊ ನೀವು ಈ ಥರ ಮಾಡಿದಾಗ ನಿಮಗೆ ಬಾಡಿಯಲ್ಲಿ ಆಕ್ಸಿಜನ್ ಕಂಟೆಂಟ್ ಸರಿಗಿರುತ್ತೆ. ಆಮೇಲೆ ಮೈಂಡ್ ತುಂಬ ರಿಲ್ಯಾಕ್ಸ್ ಆಗುತ್ತೆ. ಇಡೀ ದಿನ ಎನರ್ಜೆಟಿಕ್ ಆಗಿ ಬ್ಯಾಲೆನ್ಸ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಡೀಪ್ ಬ್ರೀತಿಂಗ್. ಜಸ್ಟ್ ಉಸಿರು ತೊಗೊಳ್ಳೋದು, ಉಸಿರು ಬಿಡೋದು, ಅದು ನಿಧಾನಕ್ಕೆ. ಅದನ್ನು ಕೂಡ ಒಂದು ನಾಸ್ಟ್ರಿಲ್ ಅಂದರೆ ಹೋಲ್ಸ್ ಇರುತ್ತಲ್ಲ ನೋಸಲ್ಲಿ 2, ಅದನ್ನು ನಾಸ್ಟ್ರಿಲ್ಸ್ ಅಂತ ಹೇಳ್ತೀರಿ. ಒಂದು ನಾಸ್ಟ್ರಿಲಿಂದ ತೊಗೊಂಡು ಇನ್ನೊಂದು ನಾಸ್ಟ್ರಿಲಿಂದ ನಿಧಾನಕ್ಕೆ ಬಿಟ್ಟರೆ ಅದನ್ನು ಕೂಡ ಒನ್ ಟೈಪ್ ಆಫ್ ಯೋಗ ಆಸನ ಅದು ಅಲ್ವಾ. ಯೋಗದಲ್ಲಿ ಅದು ಪ್ರಾಣಾಯಾಮ ಅಂತ ಹೇಳ್ತಾರೆ ಅನಿಸುತ್ತೆ. ಸೊ ಆ ಥರ ಉಸಿರು ತೊಗೊಂಡು ಉಸಿರು ನಿಧಾನಕ್ಕೆ ಬಿಡೋದು ತುಂಬಾ ಇಂಪಾರ್ಟೆಂಟ್. ಆಮೇಲೆ ಕಪಾಲಭಾತಿ ಅಂತ ಮಾಡ್ತಾರೆ, ಸಡನ್ನಾಗಿ ಉಸಿರನ್ನ ಈ ಥರ ಬಿಡೋದು. ಅದು ಎಷ್ಟು ಎನರ್ಜೆಟಿಕ್, ಬಾಡಿ ಎಷ್ಟು ಬೂಸ್ಟ್ ಮಾಡುತ್ತೆ ಅಂದರೆ, ನಿಮಗೆ ಒಬ್ಬರು ಕಮೆಂಟ್ ಮಾಡ್ತಾನೆ ಇರ್ತಾರೆ ನನ್ನ ವ್ಲಾಗಲ್ಲಿ, ರೂಪ ಅಂತ, ಅವರು ಹೇಳ್ತಾನೆ ಇರ್ತಾರೆ,
ನನಗೆ ಇನ್ಫ್ಯಾಕ್ಟ್ ಎಷ್ಟು ಖುಷಿಯಾಗುತ್ತೆ ಅಂದರೆ ನಾನು ಏನೇ ಆದರೂ ಕೂಡ 4:30ಗೆ ಎದ್ದು ಯೋಗ ಮಾಡೋದು, ವಾಕಿಂಗ್ ಮಾಡೋದು ಯಾವ ಡೇನೂ ಬಿಡಲ್ಲ ಮೇಡಮ್ ಅಂತ ಹೇಳ್ತಿರ್ತಾರೆ. ಸೊ ಎಷ್ಟು ಖುಷಿಯಾಗುತ್ತೆ ಅಂದರೆ ಕೆಲವರೆಲ್ಲ ಅವರು ಯೋಗ, ವಾಕಿಂಗ್ನ, ಎಕ್ಸಸೈಸ್ನ ಅವ್ರ ಪಾರ್ಟ್ ಆಫ್ ಲೈಫ್ ಅಂತ ಕಂಪ್ಲೀಟಾಗಿ ಬಿಡೋದೇ ಇಲ್ಲ. ನಾವು ಈಗ ಊಟ ತಿಂಡಿ ಹಿಂಗೆ ನಿದ್ದೆ ಅದೆಲ್ಲ ಮಾಡ್ತೀವೋ ಆ ಥರನೇ ಅವ್ರಿಗೆ ಎಕ್ಸಸೈಸಸ್ಸು, ಯೋಗ ಆ ಥರ ಅವ್ರಿಗೆ ಅಷ್ಟು ಪಾರ್ಟ್ ಆಫ್ ಲೈಫ್ನ ಅಂತ ಅಂದ್ಕೊಂಬಿಟ್ಟಿರ್ತಾರೆ. ಸೊ ಅದನ್ನೆಲ್ಲ ನೋಡಿ ನನಗೂ ಖುಷಿ ಆಗುತ್ತೆ. ಈಗ ನೀವು ಹೇಗೆ ಮೋಟಿವೇಟ್ ಆಗ್ತಿರೋ, ನಾನು ನಿಮ್ಮ ಕಮೆಂಟ್ಗಳಿಗಿಂತ ನಿಜವಾಗ್ಲೂ ನಾವೇನು ಪರ್ಫೆಕ್ಟ್ ಅಲ್ಲ, ನಾವು ಇಂಪರ್ಫೆಕ್ಟೇ ಇರ್ತೀವಿ. ಹೋಗ್ತಾ 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 ಒಬ್ಬರು ನೋಡಿ ನಾವು ಕಲಿತೀವಿ, ಒಬ್ಬರು ಹೇಳೋದನ್ನು ಕೇಳಿ ಕಲಿತೀವಿ. ಸೊ ಅದು ಮನುಷ್ಯನ ಮೆಂಟಾಲಿಟಿ ಇರಬೇಕು, ಕಲಿಯೋ ಬುದ್ಧಿ ಇರಬೇಕು, ನಾವು ಇಂಪ್ರೂವ್ ಮಾಡ್ಕೊಳ್ಳೋ ಮೆಂಟಾಲಿಟಿ ಇರಬೇಕು. ಸೊ ಆ ಥರ ನೀವೂ ಅಷ್ಟೇ ಯೋಗ ಇರ್ಬೋದು, ಸ್ಟ್ರೆಚಿಂಗ್ ಎಕ್ಸಸೈಸಸ್ ಇರ್ಬೋದು, ಅದನ್ನು ರೆಗ್ಯುಲರಾಗಿ ಮಾಡಿ ನೋಡಿ. ದಟ್ ಈಸ್ ದ ಬೆಸ್ಟ್ ವೇ ನಾವು ಮಾರ್ನಿಂಗ್ನ ಸ್ಟಾರ್ಟ್ ಮಾಡೋಕ್ಕೆ. ನೆಕ್ಸ್ಟ್ ತುಂಬ ಜನ ಲೇಡೀಸ್ ಮಾಡೋ ಮಿಸ್ಟೇಕ್ ಇದು, ವಾಶ್ರೂಮ್ನ ಯೂಸೇ ಮಾಡಲ್ಲ. ಒಂದು ಸ್ವಲ್ಪ ಅನ್ನಕ್ಕೆ ಇಟ್ಬಿಟ್ಟು ಹೋಗೋಣ, ಒಂದು ಸ್ವಲ್ಪ ಏನೋ ಮಾಡಿಬಿಟ್ಟು ಹೋಗೋಣ ಅಂತ ಅನ್ಕೋತಾ ಇರ್ತಾರೆ. ನಾನು ಇದನ್ನು ಕೇಳಿದ್ದೀನಿ, ನಾನು ಸುಮ್ಮನೆ ಹೇಳ್ತಾ ಇಲ್ಲ. ವಾಶ್ರೂಮ್ನೂ ಡಿಲೇ ಮಾಡ್ತಿರ್ತಾರೆ. ಅದೆಂಥ ಡೇಂಜರ್ ಗೊತ್ತಾ ಅದು. ಸೊ ಟಾಕ್ಸಿನ್ಸ್ ಎಷ್ಟು ಬೇಗ ನಮ್ಮ ಬಾಡಿಯಿಂದ ರಿಮೂವ್ ಮಾಡಿದ್ರೆ ಅಷ್ಟು ಒಳ್ಳೆಯದು. ಆಮೇಲೆ ನಮ್ಮ ಎಕ್ಸ್ಕ್ರೀಟರಿ ಸಿಸ್ಟಮ್, ವಾಶ್ರೂಮು, ಯೂರಿನ್ ಪಾಸ್ ಮಾಡೋದಿರ್ಬೋದು, ಫೀಸಸ್ ಪಾಸ್ ಮಾಡೋದಿರ್ಬೋದು, ಅದು ಕರೆಕ್ಟಾಗಿ ಆಗ್ತಾ ಇರಬೇಕು. ಸೊ ಅದನ್ನು ಡಿಲೇ ಮಾಡೋಕ್ಕೆ ಹೋಗ್ಬೇಡಿ. ಏನೇ ರೆಸ್ಪಾನ್ಸಿಬಿಲಿಟೀಸ್ ಇರಲಿ, ಏನೇ ಒಂದು XYZ ಕೆಲಸ ಇರಲಿ, ಮಾತ್ರ ನಮ್ಮ ಬಾಡಿ ಹೆಲ್ತು ನಾವು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೋತೀವಿ, ಎದ್ದಿದ ತಕ್ಷಣ ಅದು ಬಾಡಿಯಲ್ಲಿರೋ ಟಾಕ್ಸಿನ್ಸ್ ಎಲ್ಲ ರಿಮೂವ್ ಮಾಡಿದ್ರೆ ವಿಲ್ ಬಿ ರೆಡಿ ಫಾರ್ ದ ಡೇ. ಆರಾಮಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ದಯವಿಟ್ಟು ಹಿಂದಿನ ದಿನ 108 ಆಗಿರ್ಬೋದು, ಏನೇ ಆಗಿರ್ಬೋದು, ಹತ್ತಿರ್ಬೋದು, ಜಗಳ ಆಡಿರ್ಬೋದು, ಮನಸ್ತಾಪ ಆಗಿರ್ಬೋದು, ಬಟ್ ನೀವು ಫ್ರೆಶ್ ಆಗಿ ಡೇ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದರೆ ಆ ಹ್ಯಾಂಗ್ ಓವರ್ ಬೇಡ. ಒಂದು ಪಾಸಿಟಿವಿಟಿಯಿಂದನೇ ಸ್ಟಾರ್ಟ್ ಮಾಡಿ. ಆಗುತ್ತೆ, ಎಲ್ಲ ಚೆನ್ನಾಗಾಗುತ್ತೆ, ಆಗೋದೆಲ್ಲ ಒಳ್ಳೆಯದಕ್ಕೇ. ಏನೇನೋ ಆಗುತ್ತೆ ಕೆಲವು ಸತಿ ಲೈಫಲ್ಲಿ, ಅನ್ಎಕ್ಸ್ಪೆಕ್ಟೆಡ್ಡು ಏನೇನೋ ಆಗಿಬಿಡುತ್ತೆ. ಹಿಂಗೂ ಇರುತ್ತಾ ಲೈಫಲ್ಲಿ ಅಂತ ಅನಿಸ್ತಾ ಇರುತ್ತೆ ಫ್ರೆಂಡ್ಸ್, ಹಿಂಗಾಗುತ್ತಾ ಒಂದಿನ ಅಂತ. ಸೊ ಆ ಥರ ಎಲ್ಲ ಇದ್ದಾಗ ನೀವು ಯಾವಾಗ ಒಂದು ದಿನಾನ ಪಾಸಿಟಿವ್ ಆಗಿ ಸ್ಟಾರ್ಟ್ ಮಾಡ್ತೀರಾ, ತುಂಬ ರಿಲ್ಯಾಕ್ಸಂಗ್ ಅಂತ ಅನಿಸ್ತಾ ಇರುತ್ತೆ. ಮರೀರಿ ಅಂತ ಹೇಳಲ್ಲ ನಾನು, ಮರೆಯೋದು ತುಂಬ ಕಷ್ಟನೇ. ಬಟ್ ಆದರೂ ಕೂಡ ಗ್ರ್ಯಾಜುಲಿ ನಾವು ಬೇರೆ ಕಡೆ ಫೋಕಸ್ ಮಾಡ್ತಾ ಹೋಗ್ಬೋದು. ಈ ದಿನ ಸ್ಟಾರ್ಟ್ ಆಗಿದೆ, ಹಿಂದೆವರೆಗೂ ಈ ಥರ ಇತ್ತು, ಮೇ ಬಿ ನಾವೇ ಏನೋ ತಪ್ಪು ಮಾಡಿರ್ಬೋದು, ಏನೋ ಸಿಚುವೇಶನ್ಸೇ ಬ್ಯಾಡ್ ಆಗಿರ್ಬೋದು, ಮನೇಲಿ ಏನೋ ಪ್ರಾಬ್ಲಮ್ ಆಗಿರ್ಬೋದು. ಅದನ್ನೆಲ್ಲ ನೆಕ್ಸ್ಟ್ ಡೇಗೆ ಕ್ಯಾರಿ ಮಾಡಿಬಿಡಿ. ಅಟ್ಲೀಸ್ಟ್ ಬೆಳಗ್ಗೆ ಅದು ಹೋಗ್ತಾ ಹೋಗ್ತಾ ತಲೆಗೆ ಬಂದೇ ಬರುತ್ತೆ, ಇಲ್ಲ ಅಂತಲ್ಲ, ಬಟ್ ಗ್ರ್ಯಾಜುಲಿ ಕಡಿಮೆ ಆಗೇ ಆಗುತ್ತಲ್ವ. ನಾವು ಇವತ್ತು ಹೆಂಗೆ ಥಿಂಕ್ ಮಾಡ್ತಾ ಇದ್ವಿ, ಒಂದು ವಾರ ಆದಮೇಲೆ ಆ ಟಾಪಿಕ್ ಬಗ್ಗೆ, ಆ ಜಗಳದ ಬಗ್ಗೆ ನಾವು ಥಿಂಕ್ ಮಾಡೋದೇ ಇಲ್ಲ. ಸೊ ಎಷ್ಟು ಬೇಗ ಮರಿತೀವೋ, ಎಷ್ಟು ಬೇಗ ಒಂದು ದಿನಾನ ಚೆನ್ನಾಗಿ ಸ್ಟಾರ್ಟ್ ಮಾಡ್ತೀವೋ ಅಷ್ಟು ಒಳ್ಳೆಯದು. ಸೊ ಪಾಸಿಟಿವ್ ಥಾಟ್ ತುಂಬ ಬೆಸ್ಟ್. ಹ್ಯಾಪಿಯಾಗಿ ಸ್ಟಾರ್ಟ್ ಮಾಡಿ. ಎದ್ದಿದ ತಕ್ಷಣ ಅಯ್ಯೋ ನಾನು ಕೆಲಸ ಮಾಡಬೇಕಾ, ಅಯ್ಯೋ ನಾನೇ ಏನಕ್ಕೆ ಎದ್ದೇಳಬೇಕು, ನಿನ್ನೆ ಹೀಗೆಲ್ಲ ಆಯಿತು, ಈ ಥರ ಎಲ್ಲ ಯೋಚನೆ ಮಾಡೋ ಬದಲು ಖುಷಿಯಾಗಿ ಸ್ಟಾರ್ಟ್ ಮಾಡಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಎಷ್ಟೊಂದು ಜನಕ್ಕೆ ನಿನ್ನೆ ನೈಟೇ ಲಾಸ್ಟ್ ಇರುತ್ತೆ. ಎಷ್ಟು ಜನ ಡೆತ್ ಫೇಸ್ ನೋಡಿರ್ತಾರೆ. ನಾವು ಎದ್ದಿದ್ದೀವಿ, ನಮ್ಮ ಮಕ್ಕಳ ಮುಖ ನೋಡ್ತಾ ಇದ್ದೀವಿ, ನಾವು ಮಾತಾಡ್ತಾ ಇದ್ದೀವಿ, ಎದ್ದು ನೀರು ಕುಡಿತಾ ಇದ್ದೀವಿ, ಇನ್ನೊಂದು ದಿನಾನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂದರೆ ನಾವೆಷ್ಟು ಗ್ರೇಟ್ಫುಲ್ ಆಗಿದ್ದರೂ ಸಾಲದು. ಸೊ ಆ ಗ್ರ್ಯಾಟಿಟ್ಯೂಡ್ ಅನ್ನೋದು ತುಂಬ ಇರಬೇಕಾಗಿರುತ್ತೆ. ಆಮೇಲೆ ದಿನಾನ ಯಾವಾಗಲೂ ಖುಷಿಯಾಗಿ ಸ್ಟಾರ್ಟ್ ಮಾಡಿ. ನೆಕ್ಸ್ಟು ನಮಗೆ ಕ್ಲಾರಿಟಿ ಇರಬೇಕು. ಎದ್ದಿದ ತಕ್ಷಣವೇ ಇದು ಮಾಡ್ಬೋದು, ಅಥವಾ ಹಿಂದಿನ ದಿನ ರಾತ್ರಿನೇ ಬೇಕಾದ್ರೆ ಇದನ್ನು ಮಾಡ್ಬೋದು. ಏನೇನು ಮಾಡಬೇಕು ಅಂತ ಜಾಸ್ತಿ ಬರ್ಕೋಬೇಡಿ. ಒಂದು 7 ಅಥವಾ 4ರಿಂದ 7 ಅಷ್ಟೇ. ಜಾಸ್ತಿ ಬರ್ಕೊಂಡ್ರು ನಮ್ಗದು ಮಾಡಬೇಕು ಅಂತ ಅನಿಸಲ್ಲ, ಇನ್ನೂ ಸೋಂಬೇರಿತನ ಆಗ್ತಾ ಇರುತ್ತೆ. ಸೊ ಒಂದು 4ರಿಂದ 5, 6 ಅಥವಾ ಮ್ಯಾಕ್ಸಿಮಮ್ 7 ಏನೇನು ಮಾಡಬೇಕು ನಾನು ಇಂಪಾರ್ಟೆಂಟ್ ಅಂತ ಒಂದು ಲಿಸ್ಟ್ ಮಾಡ್ಕೊಂಬಿಟ್ರೆ ಬೆಸ್ಟ್ ಅದು. ಸೊ ಕ್ಲಿಯರಾಗಿ ಗೋಲ್ ಇರುತ್ತೆ, ಏನೇನು ಮಾಡಬೇಕು, ಯಾವಾಗ ಟೈಮ್ ಇರುತ್ತೆ, ಹೆಂಗೆ ಟೈಮ್ ಸ್ಪೆಂಡ್ ಮಾಡಬೇಕು. ಸೊ ಆ ಥರ. ನೆಕ್ಸ್ಟ್ ಗ್ರ್ಯಾಟಿಟ್ಯೂಡ್. ಎದ್ದಿದ ತಕ್ಷಣ ದೇವ್ರಿಗೆ ಕೈ ಮುಗಿದು, ನನಗೆ ಇನ್ನೊಂದು ದಿನ ಕೊಟ್ಟಿದ್ಯಾ, ನನ್ನ ಫ್ಯಾಮಿಲಿ ಜೊತೆ ನನಗಿರೋಕ್ಕೆ. ನನಗೆ ಯಾವಾಗಲೂ ಅನಿಸುತ್ತೆ ಫ್ರೆಂಡ್ಸ್, ನನ್ನ ಫ್ಯಾಮಿಲಿ ನನ್ನ ಸ್ಟ್ರೆಂತು ತಲೆಯಲ್ಲಿ ಯಾವಾಗಲೂ ಇರುತ್ತೆ. ನನ್ನ ಮಕ್ಕಳು, ನನ್ನ ಹಸ್ಬೆಂಡು, ನಮ್ಮ ಮನೆಯವ್ರಿಗೆಲ್ಲರೂ ನನಗೆ ಎಷ್ಟು ಸ್ಟ್ರೆಂತು ಅಂದರೆ, ಅವ್ರಿಗೋಸ್ಕರ ನಾನು ಇನ್ನೂ ಹ್ಯಾಪಿಯಾಗಿರಬೇಕು, ಇನ್ನೂ ಹೆಲ್ದಿಯಾಗಿರಬೇಕು, ಅವ್ರಿಗೋಸ್ಕರ ಇನ್ನೂ ಏನಾದರೂ ಮಾಡ್ತಾ ಇರಬೇಕು, ಅವ್ರನ್ನ ಚೆನ್ನಾಗಿ ಓದಿಸ್ಬೇಕು, ಚೆನ್ನಾಗಿ ನೋಡ್ಕೋಬೇಕು. ಸೊ ಆ ಗ್ರ್ಯಾಟಿಟ್ಯೂಡ್ ಇದ್ದೇ ಇರುತ್ತೆ ನನಗೆ.
ದೇವ್ರು ನನಗೆ ಇಷ್ಟೆಲ್ಲ ಶಕ್ತಿ ಕೊಟ್ಟಿದ್ದಾರೆ, ನನಗೆ ಕೆಲಸ ಮಾಡಬೇಕು ಅಂತ ಬೇಜಾರೇ ಆಗಲ್ಲ ಫ್ರೆಂಡ್ಸ್. ನೀವು ಅಂತೀರಲ್ಲ, ಎಷ್ಟೊಂದು ಜನ ಕಮೆಂಟ್ ಮಾಡ್ತಿರ್ತೀರ, ಏನಕ್ಕೆ ಇಷ್ಟು ಕಷ್ಟಪಡ್ತೀರಾ ನೀವು, ರಿಲ್ಯಾಕ್ಸ್ ಮಾಡಿ ಅಂತ. ಬಟ್ ನನಗೇನೂ ಅನಿಸಲ್ಲ. ಸುಮಾರು ಜನ ಲೇಡೀಸ್ ನೀವುಗಳು ಹಾಗೇ ಎಷ್ಟು ನಿಮಗೆ ಕಷ್ಟ ಆಗ್ತಿರತ್ತೆ ಅಲ್ವಾ, ಬೆಳಗ್ಗೆ ಎದ್ದು ಮಾಡೋಕ್ಕೆ, ಕೆಲ್ಸಕ್ಕೆ ಹೋಗೋಕ್ಕೆ ಎಷ್ಟು ಮೆಂಟಲ್ ಸ್ಟ್ರೆಸ್ ಆಗ್ತಾ ಇರುತ್ತೆ, ಫಿಸಿಕಲಿ ಎಷ್ಟು ಸ್ಟ್ರೇನ್ ಆಗ್ತಿರುತ್ತೆ, ರೆಸ್ಟ್ ಬೇಕು ಅಂತ ಅನಿಸ್ತಾ ಇರುತ್ತೆ. ಬಟ್ ಆದರೂ ಅಡುಗೆ ಮನೆಗೆ ಹೋಗಿ ಕೆಲಸ ಮಾಡ್ತೀವಿ, ಮನೆ ಕೆಲಸ ಮಾಡ್ತೀವಿ. ಆ ಕೃತಜ್ಞತೆ ಇರುತ್ತೆ ದೇವ್ರ ಮೇಲೆ ನಮಗೆ, ಈ ಲೈಫ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಇನ್ನು ಎಷ್ಟು ವರ್ಸ್ಟ್ ಸಿಚುವೇಶನ್ಸ್ ಇರ್ತಾರಲ್ಲ, ಎಷ್ಟೋ ಜನ ವೈಫ್ಗಳಿಗೆ ಅವ್ರ ಹಸ್ಬೆಂಡು ಕೇರೇ ಮಾಡಲ್ಲ, ಅತ್ತೆ ಮಾವ ಟಾರ್ಚರ್ ಅಷ್ಟು ಕೊಡ್ತಾ ಇರ್ತಾರೆ, ಮನೇಲಿ ಅವ್ರಿಗೆ ರೆಸ್ಪೆಕ್ಟೇ ಇರಲ್ಲ, ಅಷ್ಟು ಕಷ್ಟಪಡ್ತಿರ್ತಾರೆ ಅವರು, ಆಯಿತಾ. ಅಂಥವ್ರು ಕಂಪೇರ್ ಮಾಡಿದ್ರೆ ನಮ್ಮ ಲೈಫ್ ಎಷ್ಟೋ ಮೇಲು ಅಂತ ಅನಿಸ್ತಾ ಇರುತ್ತೆ. ಎಷ್ಟೊಂದು ಜನಕ್ಕೆ ತಿನ್ನೋಕ್ಕಿರಲ್ಲ, ಮಲ್ಕೊಳಕ್ಕಿರಲ್ಲ. ದೇವ್ರು ಇಷ್ಟು ಕೊಟ್ಟಿದ್ದಾರೆ ನಮಗೆ, ಒಳ್ಳೆ ಮಕ್ಕಳು ಕೊಟ್ಟಿದ್ದಾರೆ, ಒಳ್ಳೆ ಪಾರ್ಟ್ನರ್ ಕೊಟ್ಟಿದ್ದಾರೆ, ಸಾಕು ಇಷ್ಟು ನೆಮ್ಮದಿ ಆರೋಗ್ಯ ಕೊಟ್ಟಿದ್ದಾರೆ. ನೀವು ಮೇಯ್ನಾಗಿ ಯಾವುದು ಕಾಯಿಲೆಗಳಿಲ್ಲ, ಸೊ ನೆಮ್ಮದಿಯಾಗಿದ್ದೀವಿ ಅಂತ ಅಂದ್ಕೊಂಡಾಗ ಅದಕ್ಕೆ ಗ್ರ್ಯಾಟಿಟ್ಯೂಡ್ ಆಗಿರಬೇಕು. ನನ್ನ ಹತ್ರ ಅದಿಲ್ಲ ಇದಿಲ್ಲ ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋ ಬದಲು, ಸರಿ ನನ್ನ ಹತ್ರ ಇಷ್ಟನ ಇದೆಯಲ್ಲ, ಇದಕ್ಕೆ ಖುಷಿ ಪಡೋಣ ಅಂತ ನಾವು ಗ್ರ್ಯಾಟಿಟ್ಯೂಡ್ ಆಗಿದ್ದರೆ ಒಳ್ಳೆಯದು. ನೆಕ್ಸ್ಟ್, ಯಾವಾಗಲೂ ನೇಚರ್ ಜೊತೆ ಟೈಮ್ನ ಸ್ಪೆಂಡ್ ಮಾಡಿ. ಫ್ರೆಶ್ ಏರು, ಕಿಟಕಿ ಓಪನ್ ಮಾಡಿದ ತಕ್ಷಣ ಅಥವಾ ನೀವು ಬಾಲ್ಕನಿಗೆ ಹೋದಾಗ, ಟೆರೆಸ್ ಮೇಲೆ ಹೋದಾಗ ಆ ಫ್ರೆಶ್ ಗಾಳಿ ನಮ್ಮಲ್ಲಿ ಒಂಥರ ಪಾಸಿಟಿವಿಟಿ ಕ್ರಿಯೇಟ್ ಮಾಡುತ್ತೆ. ನೆಕ್ಸ್ಟ್ ಬಂದು ಬೆಡ್ನ ನೀಟ್ ಮಾಡಿಬಿಡಿ. ಎದ್ದಿದ ತಕ್ಷಣ ಏನು ಗೊತ್ತಾ, 3 ಕೆಲಸ ಮಾಡಿ. ಪಿಲ್ಲೋ ಕವರ್ನ ಕರೆಕ್ಟಾಗಿ ಮಾಡಿ, ಬೆಡ್ ಸ್ಪ್ರೆಡ್ನ ನೀಟಾಗಿ ಐರನ್ ಥರ ಮಾಡಿಬಿಡಿ, ಆಮೇಲೆ ಬ್ಲ್ಯಾಂಕೆಟ್ನ ಮಡಚಿಡಿ. ನೀವು ಆಮೇಲೆ ನೋಡಿ ನಿಮ್ಮ ಥಾಟ್, ಇದು ಒಂಥರ ನಾವು ನಮ್ಮ ಬ್ರೈನ್ಗೆ ಆರ್ಗನೈಸ್ಡ್ ಮೈಂಡ್ ಕಲಿಸ್ತಾ ಇದ್ದೀವಿ. ಎದ್ದಿದ ತಕ್ಷಣವೇ ನಾವು ಈ ಥರ ಮಾಡಿಬಿಟ್ರೆ ಏನೇನು ಕಲಿಸುತ್ತೆ, ಒಂದು ಬೆಡ್ ಮಾಡೋದ್ರಿಂದ ಎಷ್ಟು ಬೆನಿಫಿಟ್ ಇರುತ್ತೆ ಗೊತ್ತಾ. ನಮಗೆ ಒಂದು ಎದ್ದಿದ ತಕ್ಷಣವೇ ಒಂದು ಡಿಸಿಪ್ಲಿನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ತಲೆಗೆ ಹೌದು ಯಾವ್ಯಾವ ಜಾಗದಲ್ಲಿ ಏನೇನು ಇಡಬೇಕು ಅದೇ ಇಡಬೇಕು. ತಲೆಯಲ್ಲಿ ಬ್ರೈನಲ್ಲಿ ಒಂದು ಆರ್ಗನೈಸೇಷನ್ ಸ್ಟಾರ್ಟ್ ಆಗುತ್ತೆ. ನಮ್ಗೆ ಯಾವುದೂ ಅಷ್ಟೇ, ಯಾವ್ದಾನ ವಸ್ತು ತೆಗ್ದಿದ್ದೀವಿ ಅಂದರೆ ಅಲ್ಲೇ ಇಡ್ತೀವಿ. ಯಾಕೆಂದರೆ ನಾವು ನಮ್ಮ ಬ್ರೈನ್ನ ಹಂಗೆ ಟ್ರೈನ್ ಮಾಡಿರ್ತೀವಿ. ಇನ್ಫ್ಯಾಕ್ಟ್ ನಮ್ಮ ಕೈಲೇ ಇರುತ್ತೆ ನಮ್ಮ ಬ್ರೈನ್ನ ನಾವು ಹೆಂಗೆ ಟ್ರೈನ್ ಮಾಡಬೇಕು ಅಂತ. ನೀನು ಹೆಂಗಂದ್ರಂಗೆ ಇರು ಅಂದರೆ ಅದು ಹೆಂಗಂದ್ರಂಗೆ ಇರುತ್ತೆ. ಆ ಬ್ರೈನ್ಗೂ ಅಷ್ಟೇ ಥಾಟ್ಸ್ ಎಷ್ಟು ಬರ್ತಾ ಇರುತ್ತೆ. ಏನೇನೋ ಯೋಚನೆ ಮಾಡು, ನೆಗೆಟಿವ್ ಯೋಚನೆ ಮಾಡು ಅಂದರೆ ತಲೆಯಲ್ಲಿ ನೆಗೆಟಿವೇ ಯೋಚನೆ ಮಾಡ್ತಿರುತ್ತೆ. ತಲೆಯಲ್ಲಿ ಪಾಸಿಟಿವ್ ತುಂಬಿಸ್ತೀವಿ. ನಾನು ಹಿಂಗೆ ಇರ್ತೀನಿ, ಹಿಂಗೆ ಆ್ಯಕ್ಟಿವ್ ಆಗಿರ್ತೀನಿ, ಲೇಸಿಯಾಗಿರಲ್ಲ, ಫೋನ್ ಮುಟ್ಟಲ್ಲ, ಮಕ್ಕಳನ್ನ ಚೆನ್ನಾಗಿ ನೋಡ್ಕೋತೀನಿ, ನನ್ನನ್ನು ನಾನು ಪುಷ್ ಮಾಡ್ಕೋತೀನಿ, ಆದಷ್ಟು ಹ್ಯಾಪಿಯಾಗಿರ್ತೀನಿ, ಆದಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಿರ್ತೀನಿ ಅಂದರೆ ಬ್ರೈನ್ ನಮ್ಮ ಮಾತು ಕೇಳುತ್ತೆ. ಯಾವಾಗಲೂ ಬ್ರೈನ್ ಒಂಥರ ಚಿಕ್ಕ ಮಗು ಥರ. ನಾವು ಹೆಂಗೆ ಬೆಳೆಸ್ತೀವಿ, ಹಿಂಗೆ ಅದಕ್ಕೆ ಒಳ್ಳೆ ಪಾಠ ಕಲಿಸ್ತೀವಿ, ಆ ಥರನೇ. ಸೊ ಮನಸ್ಸು ಏನೇನೋ ಹೇಳ್ತಾ ಇರುತ್ತೆ ನಮಗೆ, ಅದನ್ನು ಮಾಡು, ಇದನ್ನು ಮಾಡು ಅಂತ. ಬ್ರೈನ್ ಪ್ರಾಕ್ಟಿಕಲ್ ಆಗಿರುತ್ತೆ, ನಾವು ಅದನ್ನು ಕರೆಕ್ಟಾಗಿ ಟ್ರೈನ್ ಮಾಡ್ತಾ ಇರಬೇಕು. ನೆಕ್ಸ್ಟ್, ಮ್ಯೂಸಿಕ್ ಮತ್ತು ಚಾಂಟಿಂಗ್ ಅಂತ ಹೇಳ್ತೀವಿ ಫ್ರೆಂಡ್ಸ್. ಯಾವಾಗಲೂ ಅಷ್ಟೇ ಎದ್ದಿದ ತಕ್ಷಣ ನನಗೆ ಸಾಯಿರಾಮ್ ಕೇಳೋದು, ಓಂ ನಮಃ ಶಿವಾಯ ಕೇಳೋದು, ಓಂ ಬುದ್ಧಂ ಶರಣಂ ಗಚ್ಚಾಮಿ ಅಂತ ಒಂದು ಬರುತ್ತೆ ನೋಡಿ, ಅದನ್ನು ಕೇಳೋದು. ಇದೆಲ್ಲ ಬಂದು ಏನೋ ಮಿರಾಕಲ್ಸ್ ಮಾಡುತ್ತೆ ಅಂತಲ್ಲ, ಇದೆಲ್ಲ ಡೆಫಿನೆಟ್ಲಿ ಬಂದು ನಮ್ಮ ಮೈಂಡ್ ಸೆಟ್ನ ಚೇಂಜ್ ಮಾಡುತ್ತೆ, ಒಂದು ಪಾಸಿಟಿವಿಟಿ ಕ್ರಿಯೇಟ್ ಮಾಡುತ್ತೆ, ಮನೆಯಲ್ಲಿ ನೆಗೆಟಿವ್ ಎನರ್ಜಿನ ಹೋಗ್ಲಾಡಿಸುತ್ತೆ. ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂದರೆ, ನಮ್ಮ ಮನೆಯಲ್ಲಿ ಸ್ಪೀಕರ್ ಇದೆ, ಬ್ಲೂಟೂತ್ ಸ್ಪೀಕರ್. ಅದನ್ನು ಹಾಕಿ ಹಾಲಲ್ಲಿ ಬಿಟ್ಬಿಟ್ರೆ ಅಂತೂ ನನಗೆ ತುಂಬ ರಿಲ್ಯಾಕ್ಸಿಂಗ್ ಅಂತ ಅನಿಸ್ತಾ ಇರತ್ತೆ. ಅದು ಆ ಥರ ಚಾಂಟಿಂಗ್ ಕೇಳೋದು, ಅದನ್ನೇ ಓಂ ನಮಃ ಶಿವಾಯ ಅನ್ನೋದನ್ನೇ ಪದೇ 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 ಕೇಳ್ತಾ ಇದ್ದರೆ ನಿಮ್ಮ ಮೈಂಡ್ ಎಷ್ಟು ರಿಲ್ಯಾಕ್ಸಿಂಗ್ ಅನಿಸುತ್ತೆ, ಕಾಮ್ ಅನಿಸುತ್ತೆ. ನಮ್ಮ ಇಡೀ ದಿನನ ನಾವು ಚೆನ್ನಾಗಿರಬೇಕು. ಮಾರ್ನಿಂಗ್ನ ಹಿಂಗೆ ಸ್ಟಾರ್ಟ್ ಮಾಡಿದ್ರೇ ನಾವು ಕರೆಕ್ಟಾಗಿರೋದು. ನಾವು ಎಲ್ಲ ಕೆಲಸನ ಕರೆಕ್ಟಾಗಿ ಮಾಡಬೇಕು ಅಂದರೆ ಏನು ತುಂಬ ಮುಖ್ಯ ಹೇಳಿ, ನಮ್ಮ ಮೈಂಡು ಮನಸ್ಸು ಅದು ನಾವು ಖುಷಿಯಾಗಿ ಇಟ್ಕೋಬೇಕು, ಅದು ಕಾಮಾಗಿ ಇಟ್ಕೋಬೇಕು, ರಿಲ್ಯಾಕ್ಸಿಂಗ್ ಆಗಿ ಎದ್ದೇಳಬೇಕು. ನೀವು ಒಂದು ಸತಿ ಯೋಚನೆ ಮಾಡಿ, ದಬ ಎದ್ದೇಳೋದು, ಟೆನ್ಷನಲ್ಲಿ ಎದ್ದೇಳೋದು, ಏನೋ ಮಾಡಿಬಿಡೋದು, ಆ ಥರ ಲೈಫ್ ಇಷ್ಟ ಆಗುತ್ತಾ, ಆ ಥರ ಡೇ ಇಷ್ಟ ಆಗುತ್ತಾ? ಇಡೀ ದಿನ ಹಾಗೆ ಟೆನ್ಷನಲ್ಲಿ ಇರ್ತೀವಿ. ಬಟ್ ನಾವು ಹೋಗ್ತಾ ಎದ್ದಿದ ತಕ್ಷಣವೇ ಒಂದು 5 ನಿಮಿಷ ಬೆಡ್ ಮೇಲೆ ನಮಗೆ ರಿಲ್ಯಾಕ್ಸ್ ಮಾಡ್ಕೊಳ್ಳೋಕೆ ಟೈಮ್ ಇರಲ್ಲ, ಎದ್ದಿದ ತಕ್ಷಣ ಓಡ್ತೀವಿ ಕಿಚನ್ಗೆ. ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಯಾವಾಗ ಆ ಥರ ರಶ್ಶಿಂಗ್ ಮಾಡ್ತೀವಿ, ನಾವು ಟೈಮ್ ಸರಿಗೆ ಎದ್ದೇಳಲ್ಲ, ಆಯಿತಾ. ಒಂದು 1 ಅವರ್ 1.5 ಅವರ್ ಮೊದಲೇ ಎದ್ದೇಳಬೇಕು. ನನಗೆ ಕೇಳಿದ್ರೆ ನನಗೋಸ್ಕರ ನಾವು ಟೈಮ್ ಸ್ಪೆಂಡ್ ಮಾಡಬೇಕು, ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಆಗಲೇ ನಮಗೆ ರಿಲ್ಯಾಕ್ಸ್ ಅಂತ ಅನಿಸೋದು. ಓಕೆನಾ. ಸೊ ಯಾವಾಗಲೂ ಅಷ್ಟೇ ಮ್ಯೂಸಿಕ್ ಕೇಳಿ, ನಿಮಗೇನು ಖುಷಿ ಸಿಗುತ್ತೋ ಅದನ್ನು ಮಾಡಿ.
ಕಾನ್ಫಿಡೆನ್ಸ್ ಪ್ಲಸ್ ಪಾಸಿಟಿವ್ ಥಾಟ್ಸಿಂದನೇ ನಾವು ಡೇನ ಸ್ಟಾರ್ಟ್ ಮಾಡಬೇಕು. ಡೌಟಿಂದ ಅಲ್ಲ. ಹೆಂಗಿರುತ್ತೋ ದಿನ, ಹೆಂಗಾಗುತ್ತೋ, ಮುಂದೆ ಹೆಂಗಾಗುತ್ತೋ, ಮುಂದೆ ಆಗುತ್ತೆ, ಯಾರ ಕೈಯಲ್ಲಿ ಗೊತ್ತಿರುತ್ತೆ ನಮಗೆ ಮುಂದೆ ಏನಾಗುತ್ತೋ ಅಂತ, ಕರೆಕ್ಟಾ? ಸೊ ಈಗ ನಮ್ಮ ಕೈಯಲ್ಲಿದೆ, ಇವತ್ತು ನಮ್ಮ ಕೈಯಲ್ಲಿದೆ. ಅದು ಬೆಳಗ್ಗೆ ಇದೆ, ಮಧ್ಯಾಹ್ನ ಇರುತ್ತೋ ಇಲ್ವೋ ಅದು ಗೊತ್ತಿಲ್ಲ ನಮಗೆ. ಅಷ್ಟು ಅನ್ಸರ್ಟಿನಿಟಿ ಲೈಫು, ಅಷ್ಟು ಚಿಕ್ಕದು. ನಾವು ಏನೇನೋ ಅನ್ಕೋತೀವಿ ಲೈಫಲ್ಲಿ, ಅದು ಮಾಡಬೇಕು, ಇದು ಮಾಡಬೇಕು, ಅದು ಬೇಕು, ಇದು ಬೇಕು, ಅವ್ರು ಹಿಂಗೆ ಮಾಡಿದ್ರು, ಇವ್ರು ಮಾಡಿದ್ರು. ನಾವು ನಾಳೆ ಇರ್ತೀವೋ ಇಲ್ವೋ ಹೇಳೋಕ್ಕೆ ಬರಲ್ಲ. ಸೊ ಇವತ್ತಿದ್ದೀವಿ, ಖುಷಿಯಾಗಿರೋಣ. ಈ ಹೊತ್ತಿದ್ದೀವಿ, ಖುಷಿಯಾಗಿರೋಣ. ಸೊ ಮಾರ್ನಿಂಗ್ ಯಾವಾಗಲೂ ಅಷ್ಟೇ ಒಂದು ಪಾಸಿಟಿವ್ ಥಾಟಿಂದನೇ ಸ್ಟಾರ್ಟ್ ಮಾಡಬೇಕು. ಒಂದು ಕಾನ್ಫಿಡೆನ್ಸ್ ಇರಬೇಕು. ನಾನು ಈ ದಿನಾನ ತುಂಬ ಎಂಜಾಯ್ ಮಾಡ್ತೀನಿ, ಈ ದಿನಾನ ಮೆಮೊರೇಬಲ್ ಆಗಿರ್ತೀನಿ, ಖುಷಿಯಾಗಿರ್ತೀನಿ, ಎಲ್ಲರಿಗೂ ಚೆನ್ನಾಗಿ ನೋಡ್ಕೋತೀನಿ, ಈ ಥರನೇ ಹೇಳ್ಕೊಂಡು ಹೋಗಿ. ಆ ಪಾಸಿಟಿವ್ ಸೆಲ್ಫ್ ಟಾಕ್ ಇದೆಯಲ್ಲ, ಲೈಫ್ನ ಮಿರಾಕಲಾಗಿ ಚೇಂಜ್ ಮಾಡುತ್ತೆ. ಸೊ ಆ ಕಾನ್ಫಿಡೆನ್ಸ್ ಇರಬೇಕು, ಧೈರ್ಯ ಇರಬೇಕು. ಎಷ್ಟೆಷ್ಟು ಪ್ರಾಬ್ಲಮ್ ಬರುತ್ತೆ ಗೊತ್ತಾ? ಮನೇಲಿದ್ರೂ, ವರ್ಕಿಂಗಿಗೆ ಹೋದ್ರೂ, ಎಂತೆಂಥ ಜನಗಳನ್ನ ನೋಡಬೇಕು. ನಮ್ಮ ಕೆಲವು ಸತಿನೂ ಅಷ್ಟೇ ಫ್ಯಾಮಿಲಿ ಮೆಂಬರ್ಸೇ ಆಗಿರ್ತಾರೆ. ಎಷ್ಟೊಂದು ಜನಕ್ಕೆ ಫ್ಯಾಮಿಲಿ ಮೆಂಬರ್ಸೇ ಚುಚ್ಚಿ ಮಾತಾಡ್ತಾರೆ. ಸೊ ಅವ್ರನ್ನೆಲ್ಲ ಫೇಸ್ ಮಾಡಬೇಕು. ಇನ್ನು ಹೊರಗಡೆ ಹೋದರೆ ಏನು ಆರಾಮಾಗಿರುತ್ತಾ? ಒಂದು ಬಸ್ಸಲ್ಲಿರ್ಬೋದು, ವರ್ಕ್ ಪ್ಲೇಸಲ್ಲಿರ್ಬೋದು, ಏನೋ ಒಂದು ತರಕಾರಿ ತಗೊಳ್ಳೋ ಜಾಗದಲ್ಲಿರ್ಬೋದು, ಎಷ್ಟೊಂದು ಏನೇನೋ ನಾವು ಫೇಸ್ ಮಾಡ್ಕೋತೀವಿ. ಸೊ ಅದನ್ನೆಲ್ಲ ಧೈರ್ಯವಾಗಿ ಫೇಸ್ ಮಾಡಬೇಕು ಅಂದರೆ ನಮ್ಮದ್ರಲ್ಲಿ ಕಾನ್ಫಿಡೆನ್ಸ್ ಇರಬೇಕಲ್ಲ. ಕಾನ್ಫಿಡೆನ್ಸ್ ಇದ್ದೇ ಅಲ್ವಾ ಬೋಲ್ಡಾಗಿ ಲೈಫ್ ಮಾಡೋಕ್ಕೆ ಸಾಧ್ಯ. ಅದು ಯಾವಾಗ ನಾವು ಕೊಡಬೇಕು? ಎದ್ದಿದ ತಕ್ಷಣ ನಮ್ಮ ಮನಸ್ಸಲ್ಲಿ ಸ್ಟಾರ್ಟ್ ಆಗಬೇಕು, ನನಗೆ ಧೈರ್ಯ ಜಾಸ್ತಿ, ನಾನು ಏನು ಬಂದರೂ ಫೇಸ್ ಮಾಡೇ ಮಾಡ್ತೀನಿ, ನಾನು ಇಡೀ ದಿನ ಚೆನ್ನಾಗಿ ಇದು ಮಾಡ್ತೀನಿ, ಮಕ್ಕಳನ್ನ ಚೆನ್ನಾಗಿ ನೋಡ್ಕೋತೀನಿ, ನನ್ನನ್ನು ನಾನು ಚೆನ್ನಾಗಿ ನೋಡ್ಕೋತೀನಿ. ಈ ಥರ ತಲೆಯಲ್ಲಿ ಓಡ್ತಾನೆ ಇದ್ದರೆ ನೀವು ಇಡೀ ದಿನ ಕಿಕ್ ಸ್ಟಾರ್ಟ್, ಅದು ಮಾರ್ನಿಂಗ್ ಅನ್ನೋದು ಕಿಕ್ ಸ್ಟಾರ್ಟ್. ನೀವು ಯಾವ ರೀತಿ ಅದನ್ನು ಸ್ಟಾರ್ಟ್ ಮಾಡ್ತೀರೋ ಇಡೀ ದಿನ ಆ ರೀತಿಯೇ ಇರುತ್ತೆ. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಡೀ ದಿನನ, ಇಡೀ ಪ್ರತಿ ಮಾರ್ನಿಂಗ್ನ ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಅಂತ ಇವತ್ತಿನ ಬ್ಲಾಗ್ ಆಗಿತ್ತು. ಇಷ್ಟ ಆಗಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ನಮಸ್ಕಾರ.